ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ನಾಯನಹಳ್ಳಿಯ BJP ಮುಖಂಡರಾದ ಶ್ರೀಮಾನ್ ಶ್ರೀ ರಾಜಣ್ಣ ಅವರ 65ನೇ ವರ್ಷದ ಒಂದು ಹುಟ್ಟುಹಬ್ಬ ಪ್ರಕಾರ ಸಮಾರಂಭನ ನಾವು ನಮ್ಮ ಒಂದು ರಕ್ಷಣಾ ವೇದಿಕೆ ಕಚೇರಿಯಲ್ಲಿ ಮಾಡ್ತಾಯಿದ್ದೀವಿ. ದೇವರು ಅವರಿಗೆ ಆಯಸ್ಸವರಿಗೆಲ್ಲ ಕೊಟ್ಟೆಲ್ಲ ಒಳ್ಳೆ ಕಾಪಾಡಬೇಕು. ಮುಂದಿನ ಚುನಾವಣೆಯಲ್ಲಿ ಅವ್ರು ನಿಂತ್ಕೊತಾ ಇದ್ದಾರೆ. ಅವ್ರು ಜಯಶಾಲಿಯಾಗಿ ಬರಬೇಕು. ಎಲ್ಲ ಮಾಧ್ಯಮಗಳನ್ನ ಏನು ಕೇಳ್ಕೊತೀವಿ ಅಂದರೆ ಎಲ್ಲರೂ ಬಂದು ವ್ಯಕ್ತಿನ ನೋಡಿ, ಪಕ್ಷನ ನೋಡಿ ಗೆಲ್ಲಿಸಿ ಅವ್ರನ್ನ. ಇವರು ಅನೇಕ ಬಡವರಿಗೆ ಸಹಾಯ ಮಾಡಿದ್ದಾರೆ. ಇವತ್ತಿಗೂ ರಾಜಣ್ಣ ಅಂತಂದರೆ ನಾಯನಹಳ್ಳಿ ವಾರ್ಡ್ಗೆ ಗೊತ್ತು. ಅವ್ರು ಪ್ರಚಾರ ಮಾಡೋದೇ ಬೇಡ, ಬೇರೆಯವ್ರು ಫೋಟೋ ಹಾಕಿದ್ರೆ ಸಾಕು, ಜನಗಳು ಬರ್ತಾರೆ ಅವ್ರ ಹಿಂದೆ. ಜನ ಸಾಗರನೇ ಹರಿಯುತ್ತೆ. ಈಗ ಹೋದ ವರ್ಷ ಮಾಡಿದ ಬರ್ತಡೆಗೆ ಇಲ್ಲಾಂದ್ರೂ ಒಂದು 9,000 ಜನ 10,000 ಜನ ಸೇರಿದರು. ಸೊ ಇವತ್ತು ಅವರ ತಾಯಿ ಒಂದು ಇದಾಗಿರೋ ಕಾರಣದಿಂದ ಅವ್ರು ಬರ್ತಡೇ ಹುಡುಗಪ್ಪ ಮಾಡಲ್ಲ ಅಂತಂದರು. ಬಟ್ ನಮ್ಮ ಒಂದು ಒತ್ತಾಯದಲ್ಲಿ ಸಣ್ಣದಾಗಿ ಒಂದು ಮಾಡ್ತಾಯಿದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ ಅಣ್ಣ. ಇನ್ನೂ ನೀವು ಸಾಕಷ್ಟು ಎತ್ತರಕ್ಕೆ ಬೆಳೆದು ಇನ್ನೂ ಅನೇಕ ಜನಕ್ಕೆ ನೀವು ದಾರಿದೀಪವಾಗಿ ನೀವು ಒಂದು ಉದಾಹರಣೆ ಆಗಬೇಕು ಅಂತ ನೀವು ನನ್ನ ಮನಸ್ಪೂರ್ವಕ ಕೇಳ್ಕೊಂಡು, ನೀವು ಬರುವಂಥ ಚುನಾವಣೆಯಲ್ಲಿ ನೀವು ಗೆದ್ದು ನೀವು ರಾಜಣ್ಣ ಅಲ್ಲ ಕೌನ್ಸಿಲರ್ ರಾಜಣ್ಣ ಆಗಬೇಕು ಅಂತ ನಿಮ್ಮನ್ನು ಮನಸ್ಪೂರ್ವಕ ಹರಿಸ್ತೀವಿ. ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಮತ್ತು ಆಮೇಲೆ ನಮ್ಮ ತಂದೆ ಸಂಬಂಧರಾದಂಥ ರಾಜಣ್ಣ ಅವ್ರ ಹುಟ್ಟುಹಬ್ಬ. ಸೊ ಅವ್ರ ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತೀನಿ. ಆಮೇಲೆ ಹಾಗೂ ನಮ್ಮ ನಾಯನಹಳ್ಳಿ ಕ್ಷೇತ್ರಕ್ಕೆ ಅವರು ಕೌನ್ಸಿಲರ್ ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ. ಆ ಎಲೆಕ್ಷನಲ್ಲಿ ಗೆಲುವು ಅವ್ರದ್ದಾಗಲಿ, ಆ ನಾಯನಹಳ್ಳಿ ಕ್ಷೇತ್ರಕ್ಕೆ ಆಮೇಲೆ ಅಲ್ಲಿನ ಪ್ರಜೆಗಳಿಗೆ ಒಂದು ಒಳ್ಳೇದು ಮಾಡಲಿ, ಅಲ್ಲಿರೋ ಒಂದು ಕಷ್ಟಗಳೆಲ್ಲ ತೀರಲಿ, ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಅವ್ರಿಗೊಂದು ಒಳ್ಳೇದಾಗಲಿ, ಅವ್ರಿಗೊಂದು ಅಂತ ಅಭಿನಂದಿಸ್ತೀನಿ. ಥ್ಯಾಂಕ್ ಯು. ನಾಯನಹಳ್ಳಿಯ BJP ಮುಖಂಡರಾದಂತಹ ರಾಜಣ್ಣ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ ಸ್ನೇಹ ಸೇವಾ ಫೌಂಡೇಶನ್ ಮತ್ತು ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಜಯಂತ್ ಸರ್ ಅವರು ಎಲ್ಲರೂ ಸೇರಿ ನಾವೀಗ ಪುಟ್ಟದಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ತಾಯಿ ಚಾಮುಂಡೇಶ್ವರಿ ರಾಜಣ್ಣ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊತೀನಿ. ಅವರ ಮುಂದಿನ ಇನ್ನು ಸಮಾಜ ಸೇವೆಯಲ್ಲಿ ಇನ್ನೂ ಉನ್ನತ ಮಟ್ಟಿಗೆ ಬೆಳಿಬೇಕು ಅಂತ ಕೇಳಿಕೊಂಡು ಅವರ ಎಲ್ಲ ಕ್ಷೇತ್ರದ ಕೆಲಸಗಳಲ್ಲಿ ಯಶಸ್ಸು ಕೊಡಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊತೀವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಮ ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ.